ಕೂತಿದ್ದೆ. ತುಂಬ ಓಲ್ಡ್ ಫಿಲಮ್ ಇದು, ಸಕ್ಕದಾಗೈತೆ. ಒಂದೇ ಮಾತಾರ ಫಿಲಮ್ ನೋಡ್ಕೊಂಡು ಕೂತಿದ್ದೆ. ಗೈಸ್ ದೀಪ ಎಲ್ಲ ಹಚ್ಚಿ ಮುಗೀತು. ಇವಾಗ ಮಮ್ಮಿಗೆ ಏನು ಕೆಲಸ ಇಲ್ಲ, ಆಮೇಲೆ ಡೈರೆಕ್ಟ್ ಅಡುಗೆ ಮಾಡ್ತಾರೆ, ಇಲ್ಲಾಂದರೆ ಲೇಟ್ ಮಾಡಿರೋರು. ಸೊ ಇವಾಗ ನಾನೇ ದೀಪ ಹಚ್ಚಿದ್ದೀನಲ್ಲ. ಅಮ್ಮ ಪೂರಿ ಇಷ್ಟ ಅಂತ ಹಾಕಿದ್ರೆ ತಿಂತವನಿ. ನಾನು ತಿಂಡಿ ಇವತ್ತು ಫೀಲ್ಡಿಂಗಿಗೆ ಬಂದು ನಿಂತಿದ್ದೀನಿ. ಇಷ್ಟು ದಿನ ಇರಲಿಲ್ಲ, ಇವತ್ತು ಫೀಲ್ಡಿಂಗ್. ಗುಡ್ ಮಾರ್ನಿಂಗ್, ರಾಧೆ ರಾಧೆ. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ತಿಂಡಿಗೆ ಅಂತ ಬಂದೆ, ಅಂಗಡಿ ಓಪನ್ ಎಲ್ಲ ಮಾಡಿಬಿಟ್ಟು ಮಮ್ಮಿಯಲ್ಲಿ ಈಚೆ ಕಸ ಗುಡಿಸ್ತವ್ರು. ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಆಗುತ್ತೆ ಅಂದರು. ಸೊ ವೆಯ್ಟ್ ಮಾಡೋಣ ಅಲ್ಲಿವರೆಗೂ, ತಿಂಡಿ ಹಾಕೊಡೋವರೆಗೂ. ಇವತ್ತು ನಮ್ಮ ಡಿಯರ್ ಫ್ರೆಂಡ್ ಓರಿಯೋ ಬಂದಿಲ್ಲ, ಇಲ್ಲಾಂದರೆ ಅವನ ಜೊತೆ ಸ್ವಲ್ಪ ವ್ಲಾಗ್ ಆಗೋದು ಬೆಳಗ್ಗೆನೆ. ಅವ್ನು ಬಂದಿಲ್ಲ ಅಲ್ವಾ, ಸೊ ವ್ಲಾಗು ಬರ್ತಾನ ಮೇಲೆ ನಿಧಾನಕ್ಕೆ. ತಿಂಡಿ ಪೂರಿ ಮಾಡೋರೆ, ಪೂರಿ ತಿನ್ನಬೇಕು. ಉಪ್ಪಿಟ್ಟು ಅಂದ್ಕೊಂಡಿದ್ದೆ, ಫಸ್ಟ್ ಉಪ್ಪಿಟ್ಟು ಅಂದ್ಬಿಟ್ಟು ಈಗ ಪೂರಿ ಮಾಡೋರೆ. ಮಾಡಿಕೊಟ್ಟಾಗ ತಿನ್ನೋಣ ನಿಧಾನಕ್ಕೆ. ಬಂದು ಪಟ ಪಟ ಅಂತ ಹಾಕ್ಕೊಟ್ರು, ಕಸ ಎಲ್ಲ ಗುಡಿಸ್ಬಿಟ್ಟು ಟಕ್ಕ ಅಂತ ಹಾಕ್ಕೊಟ್ರು. ಇನ್ನು ಸ್ವಲ್ಪ ತಣ್ಣಗಾಗಬೇಕಿಲ್ಲ ಅಂದರೆ ಸುಡ್ತಾ ಇರ್ತದೆ, ಇನ್ನು ತಿನ್ನೋಕ್ಕಾಗಲ್ಲ. ಅಮ್ಮ ಪೂರಿ ಇಷ್ಟ ಅಂತ ಹಾಕಿದ್ರೆ ತಿಂತವನಿ. ನಾನು ತಿಂಡಿ ಮುಗಿಸ್ಬಿಟ್ಟು ಹೋಗ್ಬೇಕಾದ್ರೆ ಬಂದ. ಅವನಿಗೆ ಸ್ವಲ್ಪ ಫುಡ್ಗಳು ಮಾತ್ರ ಇಷ್ಟ ಅನಿಸ್ತದೆ. ನಮ್ಮಮ್ಮ ಅವನಿಗೆ ಅಂತ ಸಪ್ರೇಟಾಗಿ ತಂದು ಹಾಕೋರಿಲ್ಲ. ಅಷ್ಟೇ ಅಷ್ಟೇ ತಿನ್ನೋದು, ಜಾಸ್ತಿ ಎಲ್ಲ ತಿನ್ನಲ್ಲ. ಎಷ್ಟು ಬೇಕು ಅಷ್ಟೇ. ಬೇಡ ಅವನಿಗೆ. ಏನೋ ಕುಣ್ತವನೆ, ಎಲ್ಲ ಏಟ್ ಮಾಡ್ಕೊಂಡು ಬಂದವನೆ. ಹೋಗ ನೋಯ್. ಏನು ಹಾಂ ಏನಲ್ಲ ನಾನು ದೀಪ ಹಚ್ಬೇಕು, ಅದಕ್ಕೆ ಬಂದೆ. ಇವಾಗ ಅವ್ರು ತಿಂಡಿ ಮಾಡ್ತಾ ಇರಲಿ, ಅಲ್ಲಿವರೆಗೂ ದೀಪ ಹಚ್ತೀನಿ. ಗೈಸ್ ದೀಪ ಎಲ್ಲ ಹಚ್ಚಿ ಮುಗೀತು. ಇವಾಗ ಮಮ್ಮಿಗೆ ಏನು ಕೆಲಸ ಇಲ್ಲ, ಆಮೇಲೆ ಡೈರೆಕ್ಟ್ ಅಡುಗೆ ಮಾಡ್ತಾರೆ, ಇಲ್ಲಾಂದರೆ ಲೇಟ್ ಮಾಡಿರೋರು. ಸೊ ಇವಾಗ ನಾನೇ ದೀಪ ಹಚ್ಚಿದ್ದೀನಲ್ಲ. ಏನು ಇವಾಗ ಇಲ್ಲ, ಎರಡು ಕಡೆಯೂ ದೀಪ ಹಚ್ಚಾಯಿತು. ಅವ್ರು ಟೀ ಕುಡಿತಾವ್ರೆ ಅನಿಸುತ್ತೆ. ಇಲ್ಲ, ಟೀ ಕುಡಿತಾ ಇಲ್ಲ, ಇಲ್ಲೇ ಐತೆ. ನನಗೆ ಮಾಡೋದು ಬೇಡ ಬಿಡಿ, ನೀವು ಕುಡೀರಿ. ನಾನು ಈಗ ಅಂಗಡಿ ಹತ್ರ ಹೋಗ್ತೀನಿ, ಒಂದು 5 ನಿಮಿಷ ಆಮೇಲೆ ಹೋಯ್ತು. ಮಾಡ್ಸೋಣ ಇದು ಎಕ್ಸ್ರೇ. ನೋಡಪ್ಪ, ನೋವೆಲ್ಲ ಕಡಿಮೆ ಆಗಲಿ ಇರು. ಫಸ್ಟು ನೋವು ಕಡಿಮೆ ಆಗ್ದಂಗೆ ಸುಮ್ಮನೆ ಮಾಡಿಸಿದ್ರೆ ಏನು ಇಲ್ಲ. ಇವಾಗ ಹೊರಟೆ. ಇವತ್ತೇನೋ ಬಿಸಿಲು 45 to 50 ಡಿಗ್ರಿ ಎಷ್ಟು ಹೋಗುತ್ತಂತೆ. ಅದೇನು ನಿಜನೋ ಸುಳ್ಳೋ ಗೊತ್ತಿಲ್ಲ. ಇವಾಗ ಫೋನ್ ಗೂಗಲಲ್ಲಿ ಚೆಕ್ ಮಾಡ್ತೀನಿ. ಇವಾಗ ಎಷ್ಟೈತೆ ಬಿಸಿಲು. ಮನೆ ಒಳಗಡೆ ನೋಡಿದಾಗ 33 ಇತ್ತು, 33 ಡಿಗ್ರಿ ಐತೆ. ಆಮೇಲೆ ಫೋನಲ್ಲಿ ನೋಡ್ತೀನಿ 12 ಮೇಲೆ 50 ಡಿಗ್ರಿ ಎಷ್ಟಾಗುತ್ತಂತೆ. ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ. ಆದರೆ ಇವತ್ತೇನು ಬಿಸಿಲು ಅಷ್ಟು ಹೊಡಿತಾ ಇಲ್ಲ. 12 ಗಂಟೆ ಆಗೈತೆ, ಬಟ್ ಬಿಸಿಲು ಇಲ್ಲ ಅಷ್ಟು. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಜಸ್ಟ್ ಕೂತಿದ್ದೆ. ತುಂಬ ಓಲ್ಡ್ ಫಿಲಮ್ ಇದು, ಸಕ್ಕದಾಗೈತೆ. ಒಂದೇ ಮಾತಾರ ಫಿಲಮ್ ನೋಡ್ಕೊಂಡು ಕೂತಿದ್ದೆ. ಮಮ್ಮಿ ಎಲ್ಲ ನಾನು ಎಲ್ಲ ಊಟ ಮುಗಿಸ್ಕೊಂಡೇ ಕೂತ್ಕೊಂಡ್ವಿ ಫಿಲಮ್ ನೋಡಿಕೊಂಡು. ಓರೇ ಏನು ಎದ್ದಿಲ್ಲ. ನಾನು ಆಮೇಲೆ ಎದ್ದೋಗೋಣ ಅಂತ ಸುಮ್ಮನೆ ಈ ಫಿಲಮ್ ಇನ್ನೇನು ಮುಗಿಯೋಕ್ಕೆ ಬಂತು, ಮುಗಿಸ್ಕೊಂಬಿಟ್ಟು ಹೋಯ್ತೀನಿ ಅಂಗಡಿ ಹತ್ರ. ಅಲ್ಲಿವರೆಗೂ ನೋಡ್ತಾ ಇರ್ತೀನಿ. ಯಾರೋ ಅಂಗಡಿ ಹತ್ರ ಯಾರೋ ಫ್ರೆಂಡ್ಸ್ಗಳಿಲ್ಲ, ಅದಕ್ಕೋಸ್ಕರ ಮನೇಲಿ ಇದ್ದೀನಿ. ರೈಸ್ ಊಟ ಮಾಡ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೆ. ಒಳ್ಳೆ ನಿದ್ದೆ ಅಂದ್ಕೊಳ್ಳಿ, ಸಕ್ಕದಂಗೆ ನಿದ್ದೆ ಮಾಡಿ ಈಗ ನೀರು ಕುಡಿದು ಮುಖ ಎಲ್ಲ ತೊಳ್ಕೊಂಡು ಎದ್ದಂಗೆ ಎದ್ದು ಹೋಗ್ತಾ ಇದ್ದೀನಿ. ಇಷ್ಟೊತ್ತು ಫುಲ್ ಮಲ್ಕೊಂಡು ಎಲ್ಲ ಎದ್ದು ಆದಮೇಲೆ ಈಗ ಅಂಗಡಿ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ಎಷ್ಟು ಅಲ್ಲೇ 4 ಗಂಟೆ ಟೈಮು. ಈಗ ಹೋಗ್ತಾ ಇದ್ದೀನಿ. 4 ಗಂಟೆನಾ? 4 ಗಂಟೆ. ಈಗ ಎದ್ದು ಇನ್ನೇನು ಮತ್ತೆ ಕ್ರಿಕೆಟ್ ಆಡೋಕೆ ಹೋಗ್ತೀನಿ. ಟೈಮ್ ಪಾಸ್ ಮಾಡೋಕ್ಕೆ ಏನಾದರೂ ಒಂದು ಮಾಡಬೇಕು. ಈಗ ಹೋಗ್ಬಿಟ್ಟು ಪಕ್ಕ ನಮ್ಮ ಅಪ್ಪ ಬೈತದೆ, ಬೈಸ್ಕೊತೀನಿ ಚೂರು. ಏನು ಮಾಡ್ತಿದ್ದೆ ಇಷ್ಟೊತ್ತಂತ. ಈ ತಂದಿರಲಿಲ್ಲ ಅಂದ್ರೆ ಆಗೋದು. ಗಾಡಿ ಬೇರೆ ತೊಗೊಂಬಂದ್ಬಿಟ್ಟಿದ್ದೀನಿ, ಅದಕ್ಕೆ ಬೈತಾರೆ. ನೋಡಿ ಇವನ್ನ ಬೆಳಿಗ್ಗೆ ಬಂದು ಹಂಗೆ ಮಲಗಿರೋ ಇನ್ನಿದ್ದೇ ಇಲ್ಲ. ಅಷ್ಟೊಂದು ಗಾಡಿ ಬಿಡ್ತೀನಿ. ಓಹೋ, ಇದ್ಯಾವುದೋ ಕ್ಯಾಟ್ ಬಂದೈತೆ ಹುಡಿಕೊಂಡು ಅವನ್ನ ಫೈಟಿಂಗ್ ಆಡೋಕ್ಕೆ ಅನಿಸ್ತಾರೆ. ಈಗ ಬಂದು ಅಂಗಡಿ ಹತ್ರ ಕೂತ್ಕೊಂಡೆ. ಇಲ್ಲಿ ಸೆಕೆ, ಒಂಚೂರು ಗಾಳಿನೂ ಬೀಸ್ತಾ ಇಲ್ಲ. ಫುಲ್ ಸೆಕೆ ಆಯ್ತಾಯಿದೆ. ಗಿಡ ಇಷ್ಟು ಗಿಡ ಐತೆ, ಒಂದೇ ಒಂದು ಗಿಡದಲ್ಲೂ ಏನೂ ಎಲ್ಲ ಆಗ್ತಾಯಿಲ್ಲ, ಹಂಗೈತೆ. ಫುಲ್ ಬಿಸಿಲು. ಇವಾಗ ಎಲ್ಲೋ ಹೇಳಿದ ತಕ್ಷಣ ಒಂದು ಚೂರು ತಣ್ಣಗೆ ಗಾಳಿ ಬೀಸ್ತೈತೆ. ಅಲ್ಲಿ ಹೋಗ್ಬೇಕು, ಆ ಮರದ ಕೆಳಗಡೆಗೆ ಹೋಗ್ಬಿಟ್ಟು ಕೂತ್ಕೊಂಡು ಮಾತ್ರ ಒಳ್ಳೆ ಗಾಳಿ ಬೀಸ್ತದಲ್ಲಿ. ಇಲ್ಲೇನೋ ಗಾಳಿನೇ ಬೀಸ್ತಾಯಿಲ್ಲ, ಫುಲ್ಲು ಖಾಲಿ ಬಿಸಿ ಗಾಳಿ ಬರ್ತೈತೆ ಆ ಕಡೆ ಈ ಕಡೆ ಎಲ್ಲ. ಇವಾಗ ಕ್ರಿಕೆಟ್ ಆಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಇಷ್ಟೊತ್ತು ಅಂಗಡಿ ಹತ್ರ ಇದ್ದೆ, ಇವಾಗ ಹೋಗ್ತಾ ಇದ್ದೀನಿ. ಅವರೋ ಇಲ್ವೋ ಗೊತ್ತಿಲ್ಲ, ಬಟ್ ಹೋಗೋದು ಮಾತ್ರ ಹೋಗ್ತಾ ಇದ್ದೀನಿ. ಇವತ್ತು ಫೀಲ್ಡಿಂಗಿಗೆ ಬಂದು ನಿಂತಿದ್ದೀನಿ. ಇಷ್ಟು ದಿನ ಇರಲಿಲ್ಲ, ಇವತ್ತು ಫೀಲ್ಡಿಂಗು. ನೆನ್ನೆ ಹಿಂದೆ ಫೀಲ್ಡಿಂಗು, ಇವತ್ತು ಇಲ್ಲಿ ಫೀಲ್ಡಿಂಗು. ಒಟ್ನಲ್ಲಿ ಬ್ಯಾಟಿಂಗ್ ಇಲ್ಲ, ಬ್ಯಾಕ್ ಫೀಲ್ಡಿಂಗ್ ಇವತ್ತು. ಏನು ಬಾಲ್ ಹಿಂದೆ ಹೋಗಿದ ತಕ್ಷಣ ಎಲ್ಲ ಸೈಲೆಂಟಾಗಿ ಕೂತ್ಕೊಂಡ್ಬಿಟ್ರು. ಅಯ್ಯೋ, ಎಲ್ಲ ಸೈಲೆಂಟಾಗಿ ಕೂತ್ಕೊಂಡು ಏನೇನೋ ಡಿಸ್ಕಷನ್ ಮಾಡ್ತಾರೆ, ಟೀಮ್ ಡಿಸ್ಕಷನ್ನ. ಬ್ಯಾಟ್ ಚೇಂಜು
ಇನ್ನೇನು ಇನ್ನೊಂದು ಅರ್ಧ ಗಂಟೆ ಆಮೇಲೆ ಕತ್ಲೆ ಆಯ್ತದೆ, ಹೋಗೋದೆ ಮುಗಿಸ್ಕೊಂಡು. ಇವನ್ ಹೆಂಡತಿ ಮೇಲೆ ಹಾಕಿರೋದು. ನಮ್ಮಮ್ಮ ಹೂ ಕಟ್ತಾ ಇದ್ದಾರೆ. ಗಾಯ ಸಾಲ್ ತರಬೇಕು ನೋಡಿ, ಇಲ್ಲಿ ರೋಡಲ್ಲಿ ಮಲ್ಬಿಟ್ಟು ನೀವು ಕ್ಯಾನ್ ತೊಗೊಂಡೋಗಿ ಹಾಲು ತೊಗೊಂಬತ್ತೀನಿ. ನಮ್ಮಮ್ಮ ಹೂ ಕಟ್ತೈತೆ. ಏನು ಸಮಾಚಾರ? ಯಾವಮ್ಮ ಹೂ ನಮ್ಮ ಗಿಡದ್ದಾ? ಇಲ್ಲ ಸೋನು, ಜಯಮ್ಮಜ್ಜಿ ಹಾಂ ತಗೊಂಬಂದು ಕೊಟ್ಟೈತಿ. ಬಟ್ಟೆ ಎಲ್ಲ ಐತೆ, ಬಟ್ಟೆ ಮಡ್ಚ್ಬೇಕು ಅನಿಸ್ತದೆ. ಹಾಲು ತೊಗೊಂಬತ್ತೀನಿ, ಒಂಚೂರು ಕಾಫಿ ಮಾಡಿಕೊಡಿ. ಸೀರಿಯಲ್ ನೋಡ್ತಾ ಇರಿ, ಬರ್ತೀನಿ. ಕಾಸೆ ಕೊಡಲಿಲ್ಲ ಹಾಲು ತರೋಕ್ಕೆ? ಫೋನ್ ಇಲ್ಲ ನೋಡು, ಫೋನ್ ಒಳಗಡೆ ಐತೆ ಕಾಸು. ಫೋನ್ ಪೇ ಇಲ್ಲ ಕೊಡಿ. ಹೋಗ್ಬಿಟ್ಟು ಟಕ್ ಟಕ್ ಅಂತ ಹಾಲು ತೊಗೊಂಬತ್ತೀನಿ. ಕಾಫಿ ಮಾಡಿರಮ್ಮ ಬನ್ನಿ. ಬಿಸ್ಕೆಟ್ ಇಲ್ಲ ಅನಿಸ್ತದೆ, ತೊಗೊಂಬತ್ತೀನಿ ಹಂಗಾಸ ಬರಬೇಕಾದ್ರೆ. ಜಾಗಕ್ಕೆ ಬಂದಿದೆ ಗಾಯ್ಸಿಗೆ ಲೈಟ್ ಹಾಕಿದ್ದೀನಿ ಅಂಗಡಿದು. ನಮ್ಮ ಅಕ್ಕ ಬರ್ತಾವ್ರ ಬೆಂಗಳೂರಿಂದ, ಅವ್ರನ್ನ ಬೇರೆ ಕರ್ಕೊಂಬರ್ಬೇಕು. ಸೊ ಜಲ್ದಿ ಹೋಗ್ಬೇಕು ಈಗ ಹಾಲು ತೊಗೊಂಬರೋಕ್ಕೆ. ಹೋಗಿ ತೊಗೊಂಬಂದ್ಬಿಟ್ಟು ಅವ್ರು ಕರ್ಕೊಂಬರ್ತೀನಿ. ತಗೊಂಡು ನಮ್ಮ ಅಕ್ಕನೂ ಕರ್ಕೊಂಬಂದ್ಬಿಟ್ಟೆ. ಅವ್ರು ನೋಡಿ ಬಂದಿದ್ದ ತಕ್ಷಣನೇ ಓರಿಯೋ ಅಂತ ಹೋದರು. ನನ್ನ ಮಗ ನಮ್ತ ಬರ್ತಿರ್ಲಿಲ್ಲ ನೋಡಮ್ಮ, ಹೆಂಗ್ ಹೋದ ಅವ್ರ ಓನರ್ ಬಂದಿದ್ದ ತಕ್ಷಣ ಮರ್ತಾ ಬಿಟ್ಟ ಎಲ್ಲಾರನು. ನನ್ನ ಮಗ ನಮ್ಮ ಹತ್ರ ಆದ್ರೆ ಬರ್ತಿರ್ಲಿಲ್ಲ. ಕಾಫಿ ಮಾಡ್ದೇನಮ್ಮ ನೀನು? ಜಸ್ಟ್ ಇದು ಈಗ ತಾನೇ ಬಂದಿದ್ಯಾ, ನಿನ್ ಮಾಡ್ಕೊಡು ಅಂತ ಹೇಳಿದ್ಯಾ, ಮಾಡ್ಕೊಡ್ತೀನಿ. ಮಾಡ್ಕೊಡಿ ಆಯ್ತು. ಎಲ್ಲ ಕುಟ್ಕೊಂಡು ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ಇವನು ಎದ್ರುಕೊಂಡು ಅಲ್ಲಿದ್ದವನು ಇಲ್ಲಿಗೆ ಬಂದ್ಬಿಟ್ಟವನೆ. ಡಬ್ಬ ಎಲ್ಲ ಬೀಳಿಸಿ ಅಂತ ಈ ಕಡೆಗೆ ಎಸ್ಕೇಪ್ ಆಗ್ಬಿಟ್ಟವನೆ. ನಾವು ಅಪ್ಪಾಜಿಗೆ ಕಳಿಸ್ತೀನಿ, ಹೋಗ್ಬಿಟ್ಟು ಆಮೇಕಿಂದ ಬರ್ತೀನಿ. ನಾನು ಅಂಗಡಿಗೆ ಬಂದು ಕೂತ್ಕೊಂಡು ರೀಲ್ಸ್ ನೋಡ್ತಾ ಇದ್ದೀನಿ. ಇನ್ನು ಏನು ಮಾಡೋಕ್ಕೆ ಕೆಲಸ ಇಲ್ಲ, ಶೆಕೆ ಫುಲ್ಲು. ಸೊ ಅದಕ್ಕೋಸ್ಕರ ರೀಲ್ಸ್ ನೋಡ್ಕೊಂಡು ಕೂತಿದ್ದೀನಿ, ಏನು ಕೆಲಸ ಇಲ್ಲ ಮಾಡೋಕ್ಕೆ ಅಂತ. ಸ್ವಲ್ಪ ಹೊತ್ತು ಇದ್ಬಿಟ್ಟು 8:45 ಆಮೇಲೆ ಕ್ಲೋಸ್ ಮಾಡ್ಕೊಂಡು ಹೋಗ್ತೀನಿ. ಇನ್ನೇನು ಮಾಡೋಣ ರೈಸ್. ಅಂಗಡಿ ಕ್ಲೋಸ್ ಮಾಡಿಬಿಟ್ಟು ಹೋಗ್ತಾ ಇದ್ದೀನಿ ಇವಾಗ. ಚಾಕ್ಲೇಟು ಬೆಂಗಳೂರು ಎಲ್ಲ ಲೈಟ್ ಎಲ್ಲ ಆಫ್ ಮಾಡಿ ಪಾನ್ ರೈಸ್. ಇವಾಗ ಜಸ್ಟ್ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಬಂದೆ. ಇಲ್ಲಿ ನೋಡಿ, ಇಲ್ಲಿ ಮ್ಯಾಟ್ ಮೇಲೆ ಇರ್ತಿದ್ದ ಇಷ್ಟು ದಿನ. ನೋಡಿ ಇಲ್ಲಿ ಮ್ಯಾಟ್ ಮೇಲೆ ಇರ್ತಿದ್ದ. ಇವತ್ತು ನಮ್ಮ ಅಕ್ಕನ ಪಕ್ಕ ಹೋಗ್ಬಿಟ್ಟು ಕುತ್ಕೊಂಡ್ಬಿಟ್ಟು ನಿದ್ದೆ ಹೊಡಿತಾನೆ. ನಮ್ಮಪ್ಪ ಕುತ್ಕೊಂಡು ನ್ಯೂಸ್ ನೋಡ್ತಾವ್ರೆ. ಬಟ್ಟೆ ಮಡಿಸ್ತಾರೆ ಅಂದ್ಕೊಂಡೆ, ಮಡ್ಚಿಲ್ಲ. ಈ ಸ್ವಲ್ಪ ಸೈಡ್ಗೆ ಎತ್ತಿದ್ದು ಏನೋ. ಹಾಂ ಏನು ಸಮಾಚಾರ? ಕೊಡು ಕೈಯೇ. ಓಯ್ ನೋಡಿದ್ರಾ, ಇಷ್ಟು ದಿನ ನಾವು ಬೇಕಾಗಿತ್ತು. ಇವಾಗ ಅಲ್ಲಿ ಅವ್ರ ಅಕ್ಕ ಬಂದಿದ್ದ ತಕ್ಷಣ ಅವ್ರ ಅಕ್ಕ ಅದನ್ನೇ ಬರಲಾ ಗೈಸ್. ಇವಾಗ ಜಸ್ಟ್ ಊಟ ಎಲ್ಲ ಮುಗಿಸ್ಕೊಂಬಂದೆ. ನಮ್ಮ ಡ್ಯೂಟಿ ಕಂಟಿನ್ಯೂ ಮಾಡೋಣ ಅಂತ. ನಮ್ಮ ಡ್ಯೂಟಿ ಏನಿಲ್ಲ, ಇವಾಗ ಇದನ್ನು ಟಿಕ್ ಮಾಡಿಬಿಟ್ಟು ಎಲ್ಲ ಎಡಿಟ್ ಎಲ್ಲ ಮಾಡಿಬಿಟ್ಟು ಮುಗಿಸ್ಬಿಟ್ಟು ಮಲಗೋದಷ್ಟೇ. ಸೊ ಇವಾಗ ಊಟ ಎಲ್ಲ ಆಯ್ತಲ್ಲ, ಇನ್ನೇನು ಕೆಲಸ ಪೆಂಡಿಂಗ್ ನಮ್ಮದು, ಎಡಿಟಿಂಗ್ ಅಷ್ಟೇ. ಆ ಎಡಿಟಿಂಗ್ ಮುಗಿಸ್ಬಿಟ್ಟು ಮಲಗೋ ಅಷ್ಟರಲ್ಲಿ ಮಾಮೂಲಿ ಟೈಮ್ ಆಗುತ್ತೆ. ಸೊ ಅದೇನು ಹೇಳೋದು ಬೇಡ ಅಂತ ಇನ್ನೇನು ಕೆಲಸ ಇಲ್ಲ. ಮೇನ್ ಏನೇನೈತೆ ಎಲ್ಲ ಮುಗಿಸ್ಬಿಟ್ಟಿರ್ತೀವಿ ಬೆಳಗ್ಗೆಯಿಂದಾನೇ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.